ಈ ಜೀವ ನಿನಗಾಗಿ ಮುಂದುವರಿದ ಭಾಗ 43. ನೇಹ ಬೇಕಂತಲೇ ಅಗಸ್ತ್ಯನನ್ನು ರೆಸ್ಟೋರೆಂಟಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಅವನಿಗೆ ಕುಡಿಯಲು ಒತ್ತಾಯ ಮಾಡಿದಳು. ಅವನು ಕುಡಿಯುವುದಿಲ್ಲವೆಂದು ಎಷ್ಟೇ ಹೇಳಿದರೂ ಕೂಡ ಅವಳು ಅದನ್ನು ಕೇಳದೆ ಪ್ರೀತಿಯ ನಾಟಕ ಮಾಡಿ ಅವನು ಕುಡಿಯುವಂತೆ ಮಾಡಿದಳು. ನೇಹ, ಯಾವತ್ತು ಕುಡಿಯೋದವ ನೀನು ಪ್ರೀತಿಗೋಸ್ಕರ ಇವತ್ತು ಕುಡಿತಾ ಇದ್ದೀನಿ. ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನಾನು ಕುಡಿದ್ರೆ ನಿನಗೆ ಖುಷಿ ಅಲ್ವಾ? ನೋಡು ಕುಡಿತಾ ಇದ್ದೀನಿ ಅಂತ ಹೇಳಿ ಒಂದು ಬಾಟಲ್ ಬಿಯರನ್ನು ತೆಗೆದು ಕುಡಿಯತೊಡಗಿದನು. ಅವನಿಗೆ ಕುಡಿಯಲು ಕಷ್ಟವಾಗುತ್ತಿದ್ದರೂ ಕೂಡ ಅದನ್ನು ಅವಳ ಮುಂದೆ ತೋರ್ಪಡಿಸದೆ ಅವಳಿಗಾಗಿ ಕುಡಿದನು. ಇದನ್ನು ನೋಡಿ ನೇಹ ಖುಷಿ ಪಡುತ್ತಾ, ಇವತ್ತು ನಿನ್ನ ಮನೆಯವ್ರು ನಿನಗೆ ಚೀತು ಅಂತ ಉಗಿಬೇಕು, ಆ ಥರ ನೀನು ರೆಡಿ ಮಾಡಿ ಕಳಿಸ್ತೀನಿ. 2 ದಿವಸದಲ್ಲಿ ಇಡೀ ಕಾಲೇಜಿನ ನೋಡಿ ಅಸಹ್ಯ ಪಡಬೇಕು, ಆ ಥರ ಎಲ್ಲ ಪ್ಲ್ಯಾನ್ ಕೂಡ ಮಾಡಿದ್ದೀನಿ. ಇದು ಸ್ಟಾರ್ಟಿಂಗ್, ಪಿಕ್ಚರ್ ಅಭಿ ಬಾಕಿಯೇ ಮೇರೆ ದುಶ್ಮನ್ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಮೆತ್ತಗೆ ನಗಡತೊಡಗಿದಳು. ಒಂದು ಬಾಟಲ್ ಇಡೀ ಖಾಲಿಯಾದ ಮೇಲೆ ಅವಳ ಕಡೆ ನೋಡಿದ ಅಗಸ್ತ್ಯ, ನವ್ ಯು ಆರ್ ಹ್ಯಾಪಿ? ಈಗ ನೀನು ಖುಷಿನಾ? ಹೌದು ಅಗಸ್ತ್ಯ, ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನನಗೋಸ್ಕರ ನೀನು ಇಡೀ ಬಾಟಲನ್ನು ಮುಗಿಸ್ಬಿಟ್ಟೆ. ಈಗ ಈ ಬಾಟಲನ್ನು ಕೂಡ ಖಾಲಿ ಮಾಡು ಅಗಸ್ತ್ಯ ಅಂತ ಅವಳು ಹೇಳಿದಾಗ ಅಗಸ್ತ್ಯನಿಗೆ ಸ್ವಲ್ಪ ಸ್ವಲ್ಪ ನಶೆ ಏರತೊಡಗಿತು. ಏನು, ಇದನ್ನು ಕೂಡ ಕುಡಿಬೇಕಾ? ನನ್ನ ಕೈಲಾಗಲ್ಲಪ್ಪ. ಪ್ಲೀಸ್ ಅಗಸ್ತ್ಯ, ನನಗೋಸ್ಕರ ಕುಡಿ. ನಿನಗೋಸ್ಕರ ಅಂದರೆ ಕುಡಿತೀನಿ ಬಿಡು, ಯಾಕಂದರೆ ನೀನು ನನ್ನ ಪಾರ್ಟ್ನರ್ ಆಗೋಳು. ನೀನು ಏನು ಹೇಳ್ತೇವೆ ನಾನು ಅದನ್ನೇ ಕೇಳೋದು. ಲವ್ ಯು ನೇಹ, ನಿನ್ನನ್ನು ನಾನು ತುಂಬ ಪ್ರೀತಿಸ್ತೀನಿ. ಮೊದಲನೇ ಸಲ ನಿನ್ನ ನೋಡಿದಾಗ ನನಗೆ ತುಂಬ ಕೋಪ ಬಂದಿತ್ತು, ಅದಕ್ಕೆ ಅವತ್ತು ನಿನಗೆ ಹೊಡೆದಿದ್ದು ಗೊತ್ತಾ ಅಂತ ಅವನು ನಶೆಯಿಂದ ಹೇಳಿದಾಗ ನೇಹಾಳಿಗೆ ಸಿಟ್ಟು ಬರತೊಡಗಿತು. ಆ ಇನ್ಸಿಡೆಂಟನ್ನು ನೆನೆಸಿಕೊಂಡ ಅವಳ ಪಿತ್ತ ನೆತ್ತಿಗರತೊಡಗಿತು. ನೀನು ಆವತ್ತು ನನಗೆ ಹೊಡೆದಿದ್ದಕ್ಕೇನೆ ಇವತ್ತು ನಿನ್ನನ್ನು ನಾನು ಈ ಪರಿಸ್ಥಿತಿಗೆ ತಂದಿರೋದು. ಇನ್ನೊಂದು ಕುಡಿದು ಕುಡಿದು ಸಾಯ್ತೀಯ ನೀನು ಅಂತ ಅಂದುಕೊಳ್ಳುತ್ತಾ ಕತ್ತಿ ಮಸೆಯ ತೊಡಗಿದಳು. ಆಗ ಅವನೇ ಮಾತು ಮುಂದುವರಿಸುತ್ತಾ, ನೇಹ, ಎಲ್ಲಿ ಕಳೆದೋಗಿದ್ಯಾ? ಎಲ್ಲೂ ಕಳೆದೋಗಿಲ್ಲ ಅಗಸ್ತ್ಯ, ನೀನು ಮುಂದುವರಿಸು. ಹಾಂ, ನಾನು ಎಲ್ಲಿದ್ದೆ? ಅದೇ ನೀನು ಕಪ್ಪಳಕ್ಕೆ ಬಾರಿಸಿದ್ದೆ ಅಲ್ವಾ, ಅಲ್ಲಿದ್ದೆ. ಹಾಂ, ನೀನು ತಪ್ಪು ಮಾಡಿದ್ದಕ್ಕೆ ನಾನು ನಿನಗೆ ಕಪ್ಪಳಕ್ಕೆ ಬಾರಿಸಿರೋದು. ಸಾರಿ ನೇಹ, ಅವ್ರು ನಿನಗೆ ತುಂಬ ನೋವಾಗಿರ್ಬೇಕಲ್ವಾ? ಆದರೂ ನಾನು ಹೊಡೆದಿದ್ದು ಸರಿಯಾಗಿ ಇತ್ತು. ನೀನು ನನ್ನ ತಂಗಿಗೆ ರ್ಯಾಗ್ ಮಾಡಬಾರ್ದಿತ್ತು. ಅವಳು ತುಂಬ ಒಳ್ಳೆಯವಳು. ನೀನು ನನಗೆ ಹೇಗೆ ಮುಖ್ಯ ಅನ್ನೋ ನಿನಗಿಂತ ಜಾಸ್ತಿ ಅವಳು ನನಗೆ ಮುಖ್ಯ. ಅವಳು ಚೆನ್ನಾಗಿರಬೇಕು. ಅವಳಿಗೆ ಯಾರಾದರೂ ಏನಾದರೂ ಮಾಡಿದರೆ ನಾನು ಅವ್ರನ್ನ ಸುಮ್ಮನೆ ಬಿಡುವವನಲ್ಲ. ನನ್ನ ಮುದ್ದು ತಂಗಿ ಅವಳು. ಅವಳಿಗೆ ಯಾರಾದರೂ ನೋವು ಮಾಡಿದರೆ ನಾನು ಅವ್ರ ಕೈಕಾಲು ಮುರಿತೀನಿ. ನೀನು ಬಿಡು, ನೀನು ಒಳ್ಳೆಯವಳಾಗಿದ್ಯಾ, ನಿನಗೆ ನಾನು ಏನು ಮಾಡಲ್ಲ. ನೀನು ನನಗೆ ಮೋಸ ಮಾಡಲ್ಲ ಅಲ್ವ ನೇಹ? ನಾನು ಯಾಕೆ ನಿನಗೆ ಮೋಸ ಮಾಡಲಿ ಅಗಸ್ತ್ಯ? ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಪ್ರಶ್ನೆ ಅಲ್ಲ ನೇಹ, ಕ್ಲಾರಿಫಿಕೇಷನ್ಗೋಸ್ಕರ ಕೇಳ್ತಾ ಇದ್ದೀನಿ. ನೀನು ನನಗೆ ಮೋಸ ಮಾಡಲ್ಲಲ್ವಾ? ಖಂಡಿತ ನಾನು ನಿನಗೆ ಮೋಸ ಮಾಡಲ್ಲ ಅಗಸ್ತ್ಯ. ನಿನ್ನನ್ನು ನಾನು ತುಂಬಾ ಪ್ರೀತಿಸ್ತೀನಿ. ಮೋಸ ಮಾಡದಿದ್ದರೆ ಒಳ್ಳೆಯದು, ಯಾಕಂದರೆ ನನಗೆ ಮೋಸ ಮಾಡೋರನ್ನು ನಾನು ಯಾವತ್ತೂ ಕ್ಷಮಿಸಲ್ಲ. ನಿನ್ನ ಕ್ಷಮೆ ಯಾರಿಗೋ ಬೇಕು? ನಿನಗೆ ಮೋಸ ಮಾಡೋಕ್ಕೆ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು 2 ದಿವಸ. ಆ 2 ದಿವಸದಲ್ಲಿ ನಾನು ನಿನ್ನ ಹೃದಯನ ಒಡೆದು ಬಿಡ್ತೀನಿ. ಆಗ ನೀನೇ ಶರಾಬಿಗೆ ಅಡಿಕ್ಟ್ ಆಗಿಬಿಡ್ತೀಯ. ನೀನು ಹಾಳಾಗೋದನ್ನು ನನ್ನ ಕಣ್ ತುಂಬ ನೋಡಿ ಖುಷಿ ಪಡಬೇಕು, ಅದೇ ನನ್ನ ಗುರಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು. ಅಗಸ್ತ್ಯ, ಇದನ್ನು ಕೂಡ ಕುಡಿ ಪ್ಲೀಸ್. ಹಾಂ, ಇದನ್ನು ಕುಡಿಬೇಕಲ್ವಾ? ಕುಡಿತೀನಿ ಬಿಡು. ನಿನಗೋಸ್ಕರ ಶರಾಬೇನು ವಿಷ ಬೇಕಾದರೂ ಕುಡಿತೀನಿ ಅಂತ ಹೇಳುತ್ತಾ ಮತ್ತೆ ಇನ್ನೊಂದು ಬಾಟಲನ್ನು ತೆಗೆದು ಕುಡಿಯತೊಡಗಿದನು. ಇದನ್ನು ನೋಡಿದ ನೇಹಳ ಮನಸ್ಸು ಹುಚ್ಚೆದ್ದು ಕುಡಿಯಲಾರಂಭಿಸಿತು. ಅರ್ಧ ಕುಡಿದಾದ ಮೇಲೆ ಅವನು ಅವಳ ಕಡೆ ನೋಡುತ್ತಾ, ನೇಹ, ಈಗ ನನಗೆ ಮುತ್ತು ಕೊಡಲ್ವಾ? ನೀನೀಗ ಅದನ್ನು ಪೂರ್ತಿಯಾಗಿ ಕುಡಿ, ಆಮೇಲೆ ನಿನಗೆ ಮುತ್ತು ಕೊಡ್ತೀನಿ. ಸರಿ, ಹಾಗಾದರೆ ಕುಡಿತೀನಿ, ಮತ್ತೆ ಇಲ್ಲ ಅನ್ಬಾರ್ದು. ಇಲ್ಲ ಅನ್ನಲ್ಲ, ಮೊದಲು ನೀನು ಕುಡಿ ಅಂತ ಅವಳು ಹೇಳಿದಾಗ ಬಾಟಲಲ್ಲಿ ಮಿಕ್ಕಿದ್ದ ಬಿಯರನ್ನು ಅವನು ಪೂರ್ತಿಯಾಗಿ ಕುಡಿದು ಅವಳ ಕಡೆ ನೋಡುತ್ತಾ ತೊದಲುತ್ತಾ ಮಾತನಾಡತೊಡಗಿದನು. ಈ ನಿನ್ನ ಸೌಂದರ್ಯದಿಂದಲೇ ನನ್ನನ್ನು ಮರಳು ಮಾಡಿಬಿಟ್ಟೆ. ನೀನಂದ್ರೆ ನನಗೆ ಇಷ್ಟ ಇಲ್ಲ ಅಂತ ಅಂದ್ಕೊಂಡವನಾಯ್ತು, ನಿನ್ನನ್ನು ಇಷ್ಟಪಟ್ಬಿಟ್ಟೆ.
ದಿನ ನನಗೆ ಕಿಸ್ ಮಾಡಿ ಮಾಡಿ ಹಾಳು ಮಾಡಿಬಿಟ್ಟೆ. ಇಷ್ಟು ದಿನ ನೀನು ನನಗೆ ಕಿಸ್ ಮಾಡ್ತಾ ಇದ್ದೆ ಅಲ್ವಾ, ಇವತ್ತು ನಾನು ನಿನಗೆ ಕಿಸ್ ಮಾಡ್ತೀನಿ ಅಂತ ಅವನು ಹೇಳಿದಾಗ ನೇಹ ಹಿಂದೆ ಸರಿದಳು. ಆಗ ಅವನು ಅವಳ ಹತ್ತಿರ ಬಂದು ಅವಳನ್ನು ತನ್ನ ಹತ್ತಿರ ಎಳೆದುಕೊಂಡು ಅವಳ ಹಣೆ, ಕೆನ್ನೆ ಮತ್ತು ಗಲ್ಲಕ್ಕೆ ಮುತ್ತು ಕೊಟ್ಟು ನಂತರ ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದನು. ನೋಡುತ್ತಾ ನೋಡುತ್ತಾ ಅವಳ ತುಟಿಗೆ ಗಾಢವಾಗಿ ಚುಂಬಿಸಿದನು. ನೇಹ ಕೊಸರಾಡಿದರೂ ಕೂಡ ಬಿಡದೆ ಅವಳನ್ನು ಚುಂಬಿಸುತ್ತಾನೆ ಇದ್ದನು. ಅವನು ಬಿಗಿಯಾಗಿ ಹಿಡಿದಿದ್ದರಿಂದ ನೇಹಳಿಗೆ ಕೊಸರಾಡಲು ಕೂಡ ಕಷ್ಟವಾಯಿತು. ನಂತರ ಅವನೇ ಅವಳನ್ನು ಬಿಟ್ಟು, ಹೇಗನ್ನಿಸ್ತು ನೇಹ, ಖುಷಿ ಆಯ್ತಲ್ವಾ? ಯು ಪಾಸ್ಟರ್, ನನಗೇನು ಕಿಸ್ ಮಾಡೋಕ್ಕೆ ನಿನಗೆ ಎಷ್ಟೋ ಧೈರ್ಯ. ಈಗ ನಾನು ನಿನಗೆ ಏನು ಮಾಡೋಕ್ಕಾಗಲ್ಲ, ಆದರೆ 2 ದಿನದ ನಂತರ ನೀನು ಜೀವನನೇ ನರಕ ಮಾಡ್ತೀನಿ. ನನ್ನ ತುಟಿಗೆ ಕಿಸ್ ಮಾಡೋದಕ್ಕೆ ನೀನು ಬೆಲೆ ಕಟ್ಟೋ ಹಾಗೆ ನಾನು ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಕುದಿಯತೊಡಗಿದಳು. ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡ ಅವಳು, ಅಗಸ್ತ್ಯ ಹೋಗೋಣವಾ? ಇಷ್ಟು ಬೇಗ ಯಾಕೆ ನೇಹ? ಈಗ ತಾನೇ ನಿನಗೆ ಕಿಸ್ ಮಾಡಿದ್ದೀನಿ, ಅದನ್ನು ಆನಂದಿಸೋ ಸ್ವಲ್ಪ ಟೈಮ್ ಬೇಕಲ್ವಾ? ಸ್ವಲ್ಪ ಹೊತ್ತಿರು, ಆಮೇಲೆ ಹೋಗೋಣ. ಅಗಸ್ತ್ಯ, ಲೇಟಾದರೆ ಮನೇಲಿ ಬೈತಾರೆ. ಬೈದರೆ ಬೈಲಿ ಬಿಡು, ನನಗೆ ಇನ್ನೂ ಸ್ವಲ್ಪ ಹೊತ್ತು ನಿನ್ನ ಜೊತೆ ಇರಬೇಕಂತ ಮನಸ್ಸಾಗ್ತಾ ಇದೆ. ನಿನ್ನ ಈ ಅಂದಾನ ಕಣ್ಣಲ್ಲಿ ಸೆರೆ ಹಿಡಿಬೇಕಂತ ಅನ್ನಿಸ್ತಾ ಇದೆ. ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮತ್ತೆ ತುಟಿಗೆ ಚುಂಬಿಸ್ಬೇಕಂತನೂ ಅನಿಸ್ತಾ ಇದೆ. ಇವನಿಗೆ ಕುಡಿಸಿದ್ದೆ ತಪ್ಪಾಗಿ ಹೋಯ್ತು. ಕುಡಿದುಬಿಟ್ಟು ನನಗೇನೆ ಟಾರ್ಚರ್ ಮಾಡ್ತಾ ಇದ್ದಾನೆ. ಈಗಲೇ ಹೊರಡಬೇಕು. ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಏನೇನೋ ಮಾತಾಡ್ತಾ ಇರ್ತಾನೆ. ಇವನ ಜೊತೆ ಯಾರಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಇದೆ? ಯಾವಾಗ ಇವನಿಂದ ದೂರ ಆಗ್ತೀನಿ ಅಂತ ನಾನು ಕಾಯ್ತಾ ಇದ್ರೆ ಇವನ ಜೊತೆನೇ ಇರಬೇಕಂತ ಹೇಳ್ತಾ ಇದ್ದಾನೆ. ಏನಾಗುತ್ತಾ ಆಗಲಿ, ಆಗೋದೆಲ್ಲ ಒಳ್ಳೇದಕ್ಕೇನೆ. ಈ ಪರಿಸ್ಥಿತಿಯಲ್ಲಿ ಇವನ ಮನೆಗೆ ಹೋದರೆ ಇವನ ಮನೆಯವರ ಎದೆ ಹೊಡೆದು ಹೋಗುತ್ತೆ. ಅದನ್ನೆಲ್ಲ ನೋಡಿಬಿಟ್ಟು ನನಗೆ ಖುಷಿ ಆಗುತ್ತೆ. ಒಟ್ಟಿನಲ್ಲಿ ಇವನು ಚೆನ್ನಾಗಿರಬಾರ್ದು, ಅದೇ ನನ್ನ ಆಸೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವನ ಕಡೆ ನೋಡಿ, ಅಗಸ್ತ್ಯ, ನನ್ನ ಮಾತು ಕೇಳಲ್ವಾ? ನಡಿ ಮನೆಗೆ ಹೋಗೋಣ. ನೀನು ಹೇಳಿದ ಮೇಲೆ ಮುಗೀತು, ಸರಿ ಹೋಗೋಣ ಅಂತ ಹೇಳುತ್ತಾ ಎದ್ದೇಳಲು ಹೋದನು. ಅವನಿಗೆ ಎದ್ದೇಳಲು ಕೂಡ ಕಷ್ಟವಾಗತೊಡಗಿತು. ಆಗ ನೇಹ ರೆಸ್ಟೋರೆಂಟಿನ ಸ್ಟಾಫನ್ನು ಕರೆದು, ಇವನು ನನ್ನ ಕಾರಲ್ಲಿ ಕೂರಿಸಿ ಅಂತ ಹೇಳಿದ ಅವಳು ಸೀದಾ ಕಾರು ಹತ್ತಿರ ಹೋಗಿ ಕಾರಲ್ಲಿ ಕುಳಿತುಕೊಂಡಳು. ರೆಸ್ಟೋರೆಂಟಿನ ಸ್ಟಾಫ್ಗಳು ಅಗಸ್ತ್ಯನನ್ನು ಎತ್ತಿಕೊಂಡು ಬಂದು ಕಾರಲ್ಲಿ ಕೂರಿಸಿದರು. ಯಾರು ನೀವೆಲ್ಲ? ನನ್ನನ್ನು ಯಾಕೆ ಎತ್ಕೊಂಡು ಬಂದಿದ್ದೀರಾ? ನಾನೇನು ಚಿಕ್ಕ ಮಗು ಅಂತ ಅಂದ್ಕೊಂಡಿದ್ದೀರಾ? ಈ ಅಗಸ್ತ್ಯ ಪೈಲ್ವಾನ್ ಕಂಡ್ರು, ಅವನಿಗೆ ಏನೂ ಆಗಿಲ್ಲ, ಸ್ವಲ್ಪ ನಶೆ ಏರಿದೆ ಅಷ್ಟೇ ಅಲ್ವಾ ನೇಹ ಅಂತ ಹೇಳಿ ಅವಳ ಕಡೆ ನೋಡಿದನು. ಹೌದು ಅಗಸ್ತ್ಯ, ನೀನು ಪೈಲ್ವಾನೆ. ಈಗ ನಡಿ ಹೋಗೋಣ. ಆಯಿತು, ನಿನ್ನ ಮಾತು ಮೀರಲ್ಲ ನಾನು, ನಡಿ ಹೋಗೋಣ ಅಂತ ಅಂದಾಗ ಅವಳು ಕಾರು ಚಲಾಯಿಸಿಕೊಂಡು ಅಗಸ್ತ್ಯನ ಮನೆಗೆ ಹೊರಟಳು. ದಾರಿ ಉದ್ದಕ್ಕೂ ಅಗಸ್ತ್ಯ ವಟ ವಟ ಅಂತ ಮಾತನಾಡುತ್ತಿದ್ದನು. ಇದರಿಂದ ಅವಳಿಗೆ ತುಂಬಾನೇ ಕಿರಿಕಿರಿಯಾಗುತ್ತಿತ್ತು. ಎಲ್ಲವನ್ನು ಕಂಟ್ರೋಲ್ ಮಾಡಿಕೊಂಡು ಅವನನ್ನು ಮನೆ ಹತ್ರ ಡ್ರಾಪ್ ಮಾಡಿದಳು. ಕಾರಿನಿಂದ ಇಳಿದ ಅಗಸ್ತ್ಯ ವಾಲತೊಡಗಿದನು. ಇದನ್ನು ನೋಡಿದವಳು, ಅಗಸ್ತ್ಯ, ಮನೆ ತನಕ ಬಿಡ್ಲಾ? ಬೇಡ ನೇಹ, ನಾನೇ ಹೋಗ್ತೀನಿ, ನೀನೇನು ಹೋಗು ಅಂತ ಹೇಳಿ ತೂರಾಡಿಕೊಂಡೇ ಮನೆಗೆ ಹೋಗತೊಡಗಿದನು. ಮನೆಯಲ್ಲಿ ಆದ್ಯಾಳ ಹೊರತು ಬೇರೆ ಯಾರು ಕೂಡ ಇರಲಿಲ್ಲ. ಇವನು ತೂರಾಡುತ್ತಾ ಬರುವುದನ್ನು ನೋಡಿದ ಆದ್ಯಾಳಿಗೆ ಒಂದು ಕ್ಷಣ ಶಾಕ್ ಆಯಿತು. ಭಯದಿಂದ ಅವನ ಹತ್ತಿರ ಓಡಿ ಬಂದವಳು, ಆಗು, ಏನಾಯ್ತು, ಎಲ್ಲಾದ್ರೂ ಬಿದ್ದೇನೋ ಅಂತ ಹೇಳುತ್ತಾ ಅವನನ್ನು ಹಿಡಿದುಕೊಂಡಳು. ಅವನ ಮೈಯಲ್ಲಿ ಎಲ್ಲಾದರೂ ಗಾಯ ಇದೆ ಅಂತ ನೋಡತೊಡಗಿದಳು. ಎಲ್ಲಿಯೂ ಗಾಯ ಕಾಣಿಸದೆ ಹೋದಾಗ ಅವನ ಬಾಯಿಂದ ಸ್ಮೆಲ್ ಬರೋದನ್ನು ಗಮನಿಸಿದಳು. ಆಗು, ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ಯಾ? ಹಾ ಕಣೆ, ಸ್ವಲ್ಪ ಕುಡಿದೆ. ಅವಳು ಕುಡಿ ಅಂತ ಹೇಳಿದ್ಲ, ಅದಕ್ಕೆ ಕುಡಿದೆ. ಅಮ್ಮ ಎಲ್ಲಿದ್ದಾರೆ? ನಾನು ಅವ್ರ ಜೊತೆ ಮಾತಾಡಬೇಕು. ಅಮ್ಮ ಮತ್ತು ಅಜ್ಜಿ ಪೇಟೆಗೆ ಹೋಗಿದ್ದಾರೆ, ನೀನೀಗ ಮನೆಯೊಳಗೆ ಬಾ. ಅಮ್ಮ ಏನಾದರೂ ನಿನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿದರೆ ಕಷ್ಟ ಆಗ್ಬೋದು. ಅಮ್ಮ ನೋಡಿದರೆ ಏನಾಗುತ್ತೆ? ಏನು ಕೂಡ ಆಗಲ್ಲ. ನಾನು ಈಗಲೇ ಅವ್ರ ಜೊತೆ ಮಾತಾಡಬೇಕು. ಆಯ್ತು ಕಣೋ, ಮಾತಾಡುವಂತೆ, ಮೊದಲು ಮನೆಯೊಳಗೆ ನಡಿ ಅಂತ ಹೇಳಿ ಅವನನ್ನು ಮನೆಯೊಳಗೆ ಕರೆದುಕೊಂಡು ಹೋದಳು. ಮನೆಯೊಳಗೆ ಹೋದವಳೆ ಅವನನ್ನು ಸೀದಾ ಅವನ ರೂಮಿಗೆ ಕರೆದುಕೊಂಡು ಹೋದಳು. ರೂಮ್ ಒಳಗೆ ಹೋದ ಅವನು ಅಲ್ಲೇ ಬೆಡ್ಡಲ್ಲಿ ಬಿದ್ದು ಬಿಟ್ಟನು. ಅವನಿಗೆ ಪ್ರಜ್ಞೆ ಕೂಡ ಇರಲಿಲ್ಲ. ಅವನನ್ನು ನೋಡಿ ಆದ್ಯಾಳಿಗೆ ತುಂಬಾನೇ ಬೇಜಾರಾಯಿತು.
ಅಮ್ಮ ಬರೋದ್ರೊಳಗೆ ಏನಾದರೂ ಮಾಡಬೇಕು. ಇವ್ನು ಕುಡಿಸ್ಕೊಂಡು ಬಂದಿರೋದು ಅಮ್ಮನಿಗೆ ಏನಾದರೂ ಗೊತ್ತಾದ್ರೆ ಕಷ್ಟ ಆಗ್ಬೋದು. ಹೆಂಗೋ ಮಲ್ಕೊಂಡಿದ್ದಾನೆ, ಮಲ್ಕೊಳ್ಳಿ ಬಿಡು, ಎಚ್ಚರ ಆದಮೇಲೆ ಇವನನ್ನು ನೋಡ್ಕೊಂಡ್ರಾಯ್ತು ಅಂತ ಅಂದುಕೊಳ್ಳುತ್ತಾ ಅವನನ್ನು ಮಲಗಿಸಿ ರೂಮಿನಿಂದ ಹೊರಬಂದು ಹಾಲಲ್ಲಿ ಕುಳಿತುಕೊಂಡಳು. ಇವನು ಈ ಥರ ಆಗೋಕ್ಕೆ ಆ ನೇಹಳೆ ಕಾರಣ. ಯಾವತ್ತು ಕುಡಿದವನು ಇವತ್ತು ಕುಡಿದಿದ್ದಾನೆ ಅಂದರೆ ಅವಳೇ ಫೋರ್ಸ್ ಮಾಡಿ ಕೊಡಿಸಿರ್ಬೇಕು. ಪಾಪಿ ಅದೇನು ಮಾಡೋಕ್ಕೆ ಹೊರಟಿದ್ದಾಳೋ ಏನೋ. ಹೇಗಾದರೂ ಮಾಡಿ ಇವನನ್ನು ಅವಳ ಕಪ್ಪಿ ಮುಷ್ಟಿಯಿಂದ ಬಿಡಿಸ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಇವನು ಅವಳಿಂದ ಹೋಗಬಾರ್ದು. ಏನು ಮಾಡಲಿ, ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ. ಅಪ್ಪ ಅಮ್ಮ ಅಜ್ಜಿಗೆ ಈ ವಿಷಯ ಏನಾದರೂ ಗೊತ್ತಾದ್ರೆ ಅವರೆಲ್ಲ ನೊಂದ್ಕೊಂಡು ಬಿಡ್ತಾರೆ. ಮಗ ಈ ಥರ ಆದ ಅಂತ ಅಮ್ಮನಿಗೆ ತುಂಬಾ ಬೇಜಾರಾಗ್ಬೋದು. ಇಲ್ಲ, ಈ ಥರ ಆಗೋಕ್ಕೆ ನಾನು ಬಿಡಲ್ಲ. ಆಗುನ ಅವಳಿಂದ ದೂರ ಮಾಡಬೇಕು. ಈ ವಿಷಯ ನಾನು ಗಗನ್ ಬ್ರೋಗೆ ತಿಳಿಸ್ಬೇಕು ಅಂತ ಅಂದುಕೊಳ್ಳುತ್ತಾ ಗಗನ್ಗೆ ಕಾಲ್ ಮಾಡತೊಡಗಿದಳು. ಕತೆ ಮುಂದುವರಿಯುವುದು. ಸಮಯ ಇದ್ದಾಗಲೇ ಅಗಸ್ತ್ಯ ಬದಲಾಗುತ್ತಾನೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.